ನೀವು ನೋಡ್ತಾ ಇದ್ದೀರಾ ಟೈಮ್ 9 ನ್ಯೂಸ್. ನಾನು ಪ್ರಭುದೇವ್. ಪ್ರಶಾಂತ್ ಅಸ್ರೋ ಏಜೆನ್ಸಿಯಿಂದ ರೈತರು ತೊಗರಿ ಬಿತ್ತನೆ ಬೀಜವನ್ನ ಖರೀದಿ ಮಾಡಿದ್ರು. ಒಳ್ಳೆ ಬೆಳೆ ಸಿಗತ್ತೆ ಅಂತ ಕನಸು ಕಂಡಿದ್ದ ರೈತರಿಗೆ ಶಾಕ್ ಆದಿತ್ತು. ಮೇಲ್ನೋಟಕ್ಕೆ ತೊಗರಿ ಬೆಳೆಗಳು ಜಮೀನಲ್ಲಿದ್ರೂ ಸಹ ಉತ್ಪನ್ನ ಬಾರದ ಬೆಳೆಗಳಾಗಿದ್ದು ಇದರಿಂದ ಅನ್ನದಾತರು ಸದ್ಯ ಕಂಗಾಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕೋಡೇಕಲ್ ಹೋಬಳಿಯ ಸಮೀಪದ ಮದಲಿಂಗನಾಳ ಗ್ರಾಮದ ದ್ಯಾಮಣ್ಣ ಈರಪ್ಪ ಬೀಜೂರು ರೈತರಿಗೆ ಕೋಡೇಕಲ್ ಗ್ರಾಮದ ಪ್ರಶಾಂತ ಆಸ್ರೋ ಏಜೆನ್ಸಿ ಇವರು 2024 ಹಾಗೂ 25ನೇ ಸಾಲಿನ ಮುಂಗಾರು ಹಂಗಾಮಿನ ತೊಗರಿ ಬಿತ್ತನೆ ಬೀಜನೆ ಮಾರಾಟ ಮಾಡಿರುತ್ತಾರೆ. ತಮ್ಮ 5 ಎಕರೆ ಜಮೀನಿನಲ್ಲಿ ಖರೀದಿಸಿದ ಬೀಜಗಳನ್ನು ಉಳುಮೆ ಮಾಡಿದ್ದು ಸಂಪೂರ್ಣ 5 ಎಕರೆಯಲ್ಲಿ 1 ಹಿಡಿಯಷ್ಟು ಸಹ ಬೆಳೆ ಬಂದಿರುವುದು ವೀರ್ಯಾಸ ಅವರ ಜೊತೆಯಲ್ಲಿ ಹೀಗೆ ಹಲವಾರು ರೈತರಿಗೆ ಅನ್ಯಾಯವಾಗಿದೆ. ಭೂಮಿಗೆ ಹೋಗಿ ನೋಡಿದ್ರೆ ಮೇಲ್ನೋಟಕ್ಕೆ ತೊಗರಿ ಬೆಳೆಗಳು ಜಮೀನಿನಲ್ಲಿ ಇದ್ದರೂ ಸಹ ಅವುಗಳೆಲ್ಲ ಉತ್ಪನ್ನಕ್ಕೆ ಬಾರದೆ ಬೆಳೆಗಳಾಗಿವೆ. ಆಜಿ ಕೇವಲ ಇದು ಒಬ್ಬ ರೈತನ ಗೋಳಲ್ಲ. ಇವರ ಅಂಗಡಿಯಿಂದ ಖರೀದಿಸಿದ ಬೀಜ ಹಲವಾರು ರೈತರ ಪಾಲಿಗೆ ಕಳಪೆ ಬೀಜವು ಶಾಪವಾಗಿ ಪರಿಣಮಿಸಿದೆ. ಇಂತಹ ಬೀಜ ವಿತರಣೆ ಮಾಡಿದ ಅಂಗಡಿ ಮಾಲೀಕರ ಪರವಾನಗಿಯನ್ನ ಈ ಕೂಡಲೇ ರದ್ದುಗೊಳಿಸಿ ಮತ್ತು ಬೀಜದ ಕಂಪನಿ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು. ಹಾಗೆ ಅನ್ಯಾಯಕ್ಕೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಲು ಕರ್ನಾಟಕ ರೈತರ ವೇದಿಕೆ ಕೋಡೇಕೋಲ್ ರವರ ವತಿಯಿಂದ ಸೋಮವಾರದಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ವರದಿ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, ಟೈಮ್ 9 ನ್ಯೂಸ್. ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲು ಕಾರಣವೇನೆಂದರೆ ಈ ಕೊಡೇಕಲ್ ವಲಯದ ಸುತ್ತಮುತ್ತ ಗ್ರಾಮದ ರೈತರಿಗೆ ಈ ಕೊಡೇಕಲ್ ಗ್ರಾಮದಲ್ಲಿ ವಿತರಿಸತಕ್ಕಂಥ ಕಳಪೆ ಬೀಜಗಳಿಂದ ಅನ್ಯಾಯಕ್ಕೊಳಗಾದ ರೈತರಿಗೆ ನ್ಯಾಯ ಕೊಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮುಂದಾಲೋಚನೆ ಕ್ರಮದಿಂದ ಸ್ವಲ್ಪ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಯಾವ ಉದ್ದೇಶದಿಂದ ಅಂತಂದ್ರೆ ಈಗ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ಸರ್ಕಾರದ ಕಡೆಯನ್ನ ಆಗಲಿ ಅಥವಾ ಬೀಜ ವಿತರಣೆ ಮಾಡಿರ್ತಕ್ಕಂಥ ಅಗ್ರೋ ಏಜೆನ್ಸಿ ಕಡೆನ ಆಗಲಿ ಅಥವಾ ಕಂಪನಿ ಕಡೆಯಿಂದ ಆಗಲಿ ಒಟ್ಟೆ ರೈತರಿಗೆ ಒಂದು ಬೆಳೆ ನಷ್ಟವಾಗಿದ್ದಕ್ಕೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಲಯ ಘಟಕದಿಂದ ಒಂದು ಆಶಯ. ಆಮೇಲೆ ಸೋಮವಾರದಿಂದ ಇದಕ್ಕೋಸ್ಕರ ಅಂತಾನೆ ಕೃಷಿ ಕೇಂದ್ರದ ಮುಂದುಗಡೆಯನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೊಡೇಕಲ್ ಕೃಷಿ ಕೇಂದ್ರ. ನನ್ನ ಹೆಸರು ದ್ಯಾಮಣ್ಣ ಬಿಜೂರೆ. ನಂದು 5 ಎಕರೆ ಹೊಲ. ನಾನು ಹೆಣ್ಮಕ್ಳದು 1 ಎಕರೆ, ನಮ್ಮದು 4 ಎಕರೆ. ನಮ್ಮ ಹೊಲದಲ್ಲಿ ಇಲ್ಲಿ ಗುರು ಮಾಲಕರ ಬಳಿ ಬೀಜ ಓದಿದ್ದಂದ್ರೆ ನಾವು ಬಿತ್ತೀವಿ. ಇಲ್ಲಿ ತನ ಗೊಬ್ಬರ, ಎಣ್ಣೆ, ಬೀಜ ಎಲ್ಲ ಕಸ ಕಡ್ಡಿ ಎಲ್ಲ ತಗೊಂಡು ಗೇಸಿ ಇಲ್ಲಿ ಲಾಸ್ಟಿಗೆ ಕೈ ಬಿಡ್ತೀರಿ ನಮ್ಮನ್ನ. ಈಗ ಬಗಲಾಗ ನಮ್ಮ ಅಣ್ಣರು ಆಗ್ಯಾವ, ನಮ್ಮೂ ಆಗ್ಯಾವ, ಎಲ್ಲರೂ ಆಗ್ಯಾವ. ನಮ್ಮ ಇದ್ರ ಎಲ್ಲ ಜೋರು ಆದವ್ರೆ ಕರ್ಕೊಂಡು ಹೋಗೇಸಿ ಹೊಲನ ತೋರಿಸಿದನ್ರಿ ಅವ್ರನ್ನ ಮಾಲಕರನ್ನ. ಅವರು ಎಲ್ಲ ಬಂದು ನೋಡಿದರೆ ಕಂಪನಿಯವರು ಅವರು ಇವರು ಅಂತಂದ್ರೆ ಯಾರು ಬಂದೇ ಇಲ್ಲ. ಬರ್ತೀವಿ ಅಂತಂದಿದ್ರು, ಬಂದಿಲ್ಲ. ಅದಕ್ಕೆ ನಮ್ಗೆ ಸಂಘದವ್ರ ಬಳಿ ಬಂದ್ಗೇಸಿ ನಾವು ಹಿಂಗಾಯ್ತಪ್ಪ ನಮ್ಮ ಪರಿಸ್ಥಿತಿ ಅಂತೀವ್ರಿ. ಅವ್ರಿದ್ರ ಕೇಳಮ್ಮ, ನಾಳೆಗೆ ಪ್ರತಿಭಟನೆ ಹೂಡಮ್ಮ ಅಂತ ಹೇಳ್ಯಾರಿ. ಅದಕ್ಕಂತ ನನ್ನ ಹೊಲನ ನಮ್ದು ದಯವಿಟ್ಟು ಎಲ್ಲಟು ಸತ್ಯನಾಶನ ಆಗ್ಬಿಟ್ಟದ್ರಿ. ಅದಕ್ಕೆ ನಾವು ಇಲ್ಲಿಗೆ ಬಂದೀವ್ರಿ. ಮತ್ತೆ ನಮ್ದು ಒಬ್ಬೊಂದಲ್ರಿ ಇಲ್ಲಿ ನಮ್ಮ ಊರಾಗ ಎಷ್ಟು ಮಂದಿ ಆ ಬೀಜ ಹಾಕ್ಯಾರಿ ಅವ್ರ ಅಷ್ಟು ಮಂದಿನೂ ಸುತ್ತಮುತ್ತ ಹೊಲಗೊಳಗನು ಅದಾವ್ರಿ. ಇನ್ನು ನನ್ನ ಹೊಲ ಒಬ್ಬವನ ಹೊಲನ ಬಂದು ನೋಡ್ಯಾರ್ರಿ. ಉಳ್ದವ್ರು ಯಾರು ನೋಡಿಲ್ರಿ. ಅವ್ರು ನನ್ಕಿಂತ ಬಲ ಅದಾವ್ರಿ.